ಬಿಚ್ಚಿನಲೀರಿ ಬಿಚ್ಚಿನಲೀರಿ ಏನು ಅಲೋ ಹೋಯ್ತ ಮೈಕು ಫಸ್ಟ್ ಚೆಕ್ ಮಾಡಿಬಿಟ್ಟು ಹಾ ಬಿಚ್ಚಿನಲೀರಿ ಅದು ಬಿಚ್ಚಿನಲೀರಿ ಅಲ್ಲ ಮತ್ತೆ ಗುಚ್ಚಿ ಗುಡುಗೋಲಿ ಅವಳಿಗಿಂತ ನಂದೇ ಆಗ್ಬೋದು. ಇಷ್ಟು ಜನರ ಮುಂದೆ ನನ್ನನ್ನೇ ಕರೆಕ್ಷನ್, ಒಬ್ಬ ಗಂಡನಿಗೆ ಕರೆಕ್ಷನ್ ಹೇಳ್ತಿದ್ಯಲ್ಲ, ನಿಂಗೆ ಎಷ್ಟು ಅಹಂಕಾರ ಇರ್ಬೋದು ಅಂತ ಹೇಳು. ಏನ್ರಿ ನೀವು ಯಾಕೆ ಹೆಂಡತಿ ಆದವಳನ್ನ ಗಂಡ ಎಷ್ಟು ಸಪೋರ್ಟ್ ಮಾಡ್ಬೇಕು, ಅಷ್ಟು ಪ್ರೀತಿಯಿಂದ ನೋಡ್ಕೋಬೇಕು. ಹೌದು, ಈ ಹೌದು. ಜನದ ಮುಂದೆ ಈ ತರ ಬೇಕ್ತಿದಿರಲ್ಲ, ಮನುಷ್ಯತ್ವ ಇಲ್ವಾ? ಅಂದ್ರೆ ನೀನು ಇಷ್ಟು ಜನರ ಮುಂದೆ ನನ್ನ ಪ್ರಶ್ನೆ ಮಾಡ್ಬೋದು, ನಾನು ನಿನ್ನ ಕೇಳಬಾರ್ದಲ್ಲ. ಮುಚ್ಚಿ ಬಾಯ್ನ. ನಮ್ ಪಕ್ಕದ ಮನೆ ರಮೇಶ್ ಅಣ್ಣ ನೋಡ್ ಕಲೀರಿ. ಏನ್ ಮಾಡ್ದ? ಅವ್ರ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಕ್ಕ? ಹೆಂಗ್ ನೋಡ್ಕೋತಾನೆ? ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ನಾನು ಕೂಡ ಅವ್ರ ಹೆಂಡತಿನ ಪ್ರೀತಿ ಮಾಡ್ಬೇಕು ಅನ್ಕೋತೀನಿ, ಬೈತಾರೆ ಕಡೆಯವರು. ನನ್ನನ್ ಪ್ರೀತಿ ಮಾಡಿ ಅಂತ ಹೇಳ್ತಿರೋದು. ಸರಿ ಹೇಳಿ ನೆಕ್ಸ್ಟ್. ಆ ರಮೇಶ್ ಅಣ್ಣ ಅವ್ರ ಹೆಂಡತಿನ ದಿನಾಲು ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರೆ. ನೀವ್ ಯಾವ ತರ ಒಂದಿನ ಆ ತರ ಮಾಡ್ಸಿದ್ದೀರಾ? ಇವಾಗ ರಮೇಶ್ ಅಣ್ಣ ಅವ್ರ ಹೆಂಡತಿನ ದಿನಾಲು ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರ? ಹೌದು. ರಮೇಶ್ ಅಣ್ಣಂದ್ ಏನ್ ವ್ಯಾಪಾರ? ಹೂವಿನ ವ್ಯಾಪಾರ. ನಂದೇನ್ ವ್ಯಾಪಾರ? ಖಾರದ ಪುಡಿ. ಸ್ನಾನ ಮಾಡಿಸ್ಬೇಕಾ ನಿಂಗೆ? ಯಾರೋ ಏನೋ ಮಾಡಿದ್ರು ಅಂತ ಇವಳು ಕೂಡ ಆಸೆ ಪಡೋದು ನೋಡು. ದೊಡ್ಡವರು ಮಾತಾಡಿದ್ರೆ ಆಸೆಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತಮ್ಮ. ನೀವು ಗಂಡಸರೆಲ್ಲ ಒಂದೇ ರೀ. ಯಾಕೆ? ನೀವು ಗಂಡಸರೆಲ್ಲ ಒಂದೇ. ಯಾಕೆ? ಮೊನ್ನೆ ತಾನೇ ಪೇಪರ್ ಅಲ್ಲಿ ಓದ್ದೆ. ಏನಂತ? ಯಾವನೊಬ್ಬ ತನ್ನ ಹೆಂಡತಿನ 15,000 ಮಾರ್ಬಿಟ್ನಂತೆ. ನೀವು ಒಂದಲ್ಲ ಒಂದಿನ ನನ್ನ ಮಾರೋರೆ. ಏನು ಅಂತ ಮಾತಾಡ್ತಿದೀಯ? ಪ್ರೀತಿ ಮಾಡಿ ಮದುವೆ ಆಗಿದ್ದೀನಣ್ಣ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ. ಅಲ್ಲ, ಯಾವನೊಬ್ಬ ಪಕ್ಕದೂರವನು ಅವನು ಹೆಂಡತಿನ 15,000 ಮಾರ್ದ ಅಂತ ನನ್ನನ್ನು ಅದೇ ಸಾಲಿಗೆ ಸೇರಿಸ್ತಾ ಇದೆಯಲ್ಲ ನೀನು. ನೋಡು, ನಿಂಗೆ ಹೊಡಿತೀನಿ ಬೈತೀನಿ, ಆದ್ರೆ ಅಷ್ಟೇ ಪ್ರೀತಿ ಮಾಡ್ತೀನಿ ಕಡೆ. ಏನೋ ಅಪರೂಪಕ್ಕೆ ಕೋಪ ಬಂದಾಗ ಒಂದ್ ಸ್ವಲ್ಪ ಮನೆ ಬಿಟ್ಟು ಹೋಗು ಹಂಗೆ ಹೆಂಗೆ ಅಂತ ಹೇಳ್ತೀನಿ, ಆದ್ರೆ ಮನ್ಸಲ್ಲಿಟ್ಟು ದೇವತೆ ತರ ಪೂಜೆ ಮಾಡ್ತೀನಿ. ಯಾವನೊಬ್ಬ ಅವ್ನ ಹೆಂಡತಿನ 15,000 ಮಾರ್ದ ಅಂತ ನಾನು ಹಾಗೆ ಮಾಡ್ತೀನ? ಇಲ್ಲ ಇಲ್ಲ ಇಲ್ಲ, ನಾನ್ ಮಾರಿದ್ರೆ 20,000ಕ್ಕೆ ಮಾರೋದು. ಅದೇ ಕಡಿಮೆಗೆ ಮಾರೋ ಕುಚ್ಚ. ಕಮ್ಮಿ ಆಯ್ತಾ? 25,000 ಬೇಡ, 30,000 ಅದಕ್ಕಿಂತ ಜಾಸ್ತಿ ಯಾರು ತಗೊಳ್ಳಲ್ಲ ನಿನ್ನ. ಜಾಸ್ತಿ ಕೊಚ್ಕೋಬೇಡಿ. ನೀವು ಮಾಡ್ತೀನಿ ಅಂತ ತಕ್ಷಣ ಅಲ್ಲಿ ನೋಡಿ ಲಾಸ್ಟ್ ಅಲ್ಲಿ ನಾನ್ ತಗೋತೀನಿ ಅಂತ ಕೈ ಎತ್ತುತ್ತಿದ್ದಾರೆ. ಹೌದಾ? ಮೋಸ್ಟ್ಲಿ ಅವ್ರು ಗುಜಿರಿ ವ್ಯಾಪಾರ ಆಗಿರ್ಬೇಕು. ನಂಗ್ ಬೇಕು ಅಂತವ್ರು. ಗುಜಿರಿ ಎಲ್ಲ ಇದು ಕೊಡಲ್ಲ. ಯಾಕೆ ಇಷ್ಟು ಜನದ ಬಂದ ನಂಗೆ ಅವಮಾನ ಮಾಡಿದ್ರಿ ಅಲ್ವಾ? ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರಲ್ಲ. ಬೇಡವಾ? ಬೇಗ ಮುಚ್ಕೊಂಡು ಬೇಡ, ನಿನ್ನಂತ ಹೆಂಡತಿನೇ ಬೇಡ. ಹೋಗೆ. ಮನೇಲಿರೋ ಚಿನ್ನ ತಗೋಯ್ತೀನಿ. ಅಲ್ಲ, ಮನೇಲಿರೋ ಚಿನ್ನ ಅಂತ ಯಾಕೆ? ವರದಕ್ಷಿಣೆ ಅಂತ ಇಷ್ಟು ಚಿನ್ನ ಕೊಟ್ಟಿದ್ರೆ ಕಣ್ಣಿಗೆ ಕೂಡ ಕಾಣಿಸಲ್ಲ. ತಗೊಂಡಾಗೆ ಏಕೋ ಕಟ್ ಮಾಡಿ. ಹಾಗೆ ಅಪ್ಪ ಅಣ್ಣ, ಮನೆಯಲ್ಲಿ ಹೆಂಡತಿಲ್ಲ ಅಂದ್ರೆ ಎಷ್ಟೊಂದು ಖುಷಿ ಅಲ್ವಣ? ಹೌದಲ್ವಣ? ಹೌದಾ? ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗ್ತಿದೆ. ಹೌದೌದು ಅಂತವ್ರೆ. ನಮ್ಮ ಸಂಘಕ್ಕೆ ನೀವು ಬರ್ತಾ ಇದ್ರೆ, ಆದ್ರೂ ನೋಡಿ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗವ್ರೆ. ನಾನು ಇನ್ನೊಂದು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾರಾದ್ರೂ ರೆಡಿ ಇದ್ರೆ ಪ್ಲೀಸ್ ಕೈ ಎತ್ತಿ. ಅಣ್ಣ, ಯಾರು ರೆಡಿ ಇದ್ದೀರಾ? ಅಣ್ಣ ಅಲ್ಲ, ಸಾರಿ, ಯಾರು ರೆಡಿ ಇದ್ದೀರಾ? ಯಾರು ಮದುವೆಗೆ ರೆಡಿ ಇಲ್ವಾ? ಪ್ಲೀಸ್ ಯಾರಾದ್ರೂ ರೆಡಿ ಇದ್ರೆ ಕೈ ಎತ್ತರಪ್ಪ. ಯಾರಾದ್ರೂ ಹುಡುಗಿರು ಗೊತ್ತಿದ್ರೆ ಸಜೆಷನ್ ಮಾಡಿ. ಯಾರು? ಇನ್ನು ಲೇಟ್ ಆಗಿ ಅರ್ಧ ಗಂಟೆ ಬಿಟ್ಟು ಹೇಳು. ಎಲ್ಲ ಹೋಯ್ತು. ಏನೋಯ್ತು? ಮನೇಲಿರೋ ಚಿನ್ನ ಕಾಣಿಸ್ತಿಲ್ಲ ರೀ. ಒಳ್ಳೇದಾಗ್ಬೇಕು, ದೇವ್ರಿದ್ದಾನೆ ಅನ್ನೋದು ಇದಕ್ಕೆ ಯಾಕ? ಅವಾಗ ಬೈದ್ ಬಿಟ್ಟು ಹೋಗ್ತದೆ, ಇವಾಗ ಚಿನ್ನ ಕಳ್ತನ ಆಗಿದೆ ಅಂತ ಒಳ್ಳೇದಾಗ್ಬೇಕು. ಹಲೋ, ನಿಮ್ ಬ್ರಾಸ್ಲೆಟ್ ಚೈನು ಕಾಣಿಸ್ತಿಲ್ಲ. ಹೋಗಿ. ನನ್ ಚಿನ್ನನು ಕಳ್ತನ ಆಗಿದ್ಯಾ? ಯಾರನ್ನ ಇವಳು? ಇಲ್ಲೇ ಯಾರಾದ್ರೂ ಒಟ್ಟಿಗೆ ಇರ್ತಾರೆ, ಜೊತೆಲಿ ಯಾರಾದ್ರೂ ಇರ್ತಾರ? ಈ ಕತ್ತಿರೋರು ಯಾರು ಅಂತ ಗೊತ್ತಾಗುತ್ತೆ. ಇರಿರು, ಆ ಅಣ್ಣ ಅವಾಗಿಂದ ನಮ್ಮನೆ ನೋಡ್ತಾರ. ಅಣ್ಣ, ಒಂದ್ ಸ್ವಲ್ಪ ಚಿನ್ನ ಇಟ್ಟಿದೀವಿ, ನೋಡಿದ್ರ? ಅಣ್ಣ ನೋಡಿದ್ರ ನಿಜ ಹೇಳಣ, ಅವ್ರು ಆಗ್ಬಿಡ್ತೀನಿ. ಅವಾಗಿಂದ ನಿನ್ನನ್ನೇ ನೋಡೋದ್ರಲ್ಲಿ ಬ್ಯುಸಿ ಆಗವ್ರೆ. ಇನ್ನು ಚಿನ್ನ ಏನ್ ನೋಡ್ತಾ? ಅಕ್ಕ ನೋಡ್ರಿ, ಮೈ ತುಂಬಾ ಒಡವೆ ಹಾಕವ್ರೆ. ನನ್ ಒಡವೆ ತರನೇ ಕಾಣಿಸ್ತಾವೆ. ನಂಗೆ ಯಾಕ ಅವ್ರ ಮೇಲೆ ಡೌಟ್. ಮೋಸ್ಟ್ಲಿ ಮೆಟ್ಟಲ್ ಹೊಡೆತ ತಿಂದೆ ಹೋಗೋದಾ ಅಂತ. ಯಾರ್ ಸ್ವಲ್ಪ ಟೆನ್ಷನ್ ಅಲ್ಲಿ ಇದೀವಿ, ಸೈಡ್ಗೆ ಹೋಗೋಣ. ಅಕ್ಕ ನೋಡಿದಿರ ಚಿನ್ನ? ನೋಡಿ ಅಣ್ಣ, ನಾವು ಟೆನ್ಷನ್ ಅಲ್ಲಿ ಇದೀವಿ, ನಮ್ ಸಂಸಾರ ಟೆನ್ಷನ್ ಅಲ್ಲಿ ಇದೆ, ಸ್ವಲ್ಪ ಸೈಡ್ಗೆ ಹೋಗೋಣ. ಏನು? ನಾನ್ಯಾರು ಗೊತ್ತಾಗಿಲ್ಲ. ನೀನ್ ಯಾರಪ್ಪ? ಯಾರು ನೀನು? ನಾನು ಪಕ್ಕದ ಮನೆ ಅವನು. ಪಕ್ಕದ ಮನೆಯವನು ಪಕ್ಕದ ಮನೇಲಿ ಇರ್ಬೇಕು. ಇಲ್ಲಿ ಏನಕ್ಕೆ ಬಂದೆ? ಗೆಣಸ್ಕೊಳಕ್ ಬಂದ? ಹಾಗಲ್ಲ. ಮತ್ತೆ ಕಷ್ಟ ಸುಖ ಅಂತ ಹೇಳಿದ್ರೆ ಅಕ್ಕ ಪಕ್ಕದ ಮನೆಯವ್ರ ಹತ್ರ ಹಂಚ್ಕೋಬೇಕು. ಹಂಗಂತ ಅನ್ನ ಫಸ್ಟ್ ಏಕೋ ಕಟ್ ಮಾಡಬೇಕು.
ಹೌದಣ್ಣ ಯಾಕೋ ಸ್ವಲ್ಪ ಓಕೆ ಕರೆಕ್ಟ್ ಒಂದು ಈ ಕರೆಕ್ಟ್ ಕಷ್ಟ ಸುಖ ಇದ್ರೆ ಹಾ. ಅಕ್ಕಪಕ್ಕದ ಮನೆಯವ್ರ ಹತ್ರ ಹಂಚಿಕೋಬೇಕು. ಕರೆಕ್ಟ್ ಎಲ್ಲಿ ಏನೇ ಇದ್ರು ಹಂಚ್ಕೋಬೇಕು, ಈಗ ಕಷ್ಟ ಬಂದ್ರೆ ಹಂಚ್ಕೋಬೇಕು, ಸುಖ ಬಂದ್ರೆ ಹಂಚ್ಕೋಬೇಕು, ದುಃಖ ಬಂದ್ರೆ ಹಂಚ್ಕೋಬೇಕು. ಇವ್ರು ಯಾರು? ಹೆಂಡತಿ ಹಂಚಿ. ಹೆಂಡತಿ ಅಂತ ಹೇಳ್ತಿದ್ದೆ, ಹಂಚಿ ಅಂತ ನೋಡು. ಟೆನ್ಷನ್ ಇದು ಮನೇಲಿ ಸ್ವಲ್ಪ ಚಿನ್ನ ಕಳ್ತನ ಆಗಿದೆ, ಏ, ಟೆನ್ಷನ್ ಆಯ್ತಾ? ಚಿನ್ನ ಅಲ್ವಾ? ಹೌದು, ಚಿನ್ನದದ್ದು ನಾನು ನೋಡಿದ್ದೇನೆ. ನಮ್ಮನೇಲಿ ಚಿನ್ನ ಇಷ್ಟೊಂದು ಕಪ್ಪು ಪ್ಲಾಸ್ಟಿಕ್ ಅಲ್ಲಿ ಉಂಡೆ ನೋಡಿದ್ರೆ ಕಣೆ. ನಾನ್ ನೋಡಿದ್ದೇನೆ. ಅಣ್ಣ ಇಲ್ಲಿ ಬಾಣ ಅದ್ ಯಾರು ಕದ್ದಿರೋದಂತ ಹೇಳೋಣ. ನನ್ನ ಮಗನ್ ಇವತ್ತು ಸ್ಟೇಷನ್ ಕರ್ಕೊಂಡು ಹೋಗಿ ಕಾರದ ಬುಟ್ಟಿ ಹಾಕಿ ಬಾಯಿ ಬಿಡಿಸ್ತೀವಿ ಹೆಂಗಾದ್ರು ಮಾಡಿ. ಯಾರು ಕದ್ದಿರೋದು? ಯಾರು ಕದ್ದಿರೋದು? ಹೇಳಿ ಅಣ್ಣ, ಹೇಳಿ. ಹೇಳ. ಹೇಳಿ. ಹೇಳಿ. ಬೆಳಿಗ್ಗೆ 6 ಗಂಟೆಗೆ ಹಾ. ಕೋಳಿ ಕೊಕ್ಕೋ ಅಂತ ಕೂಗ್ತಾ ಇತ್ತು. ಏಯ್, ಕೋಳಿ ಕಕ್ಕ ಅಂತಾನೆ ಕೂಗೋದು, ಇನ್ನೇನು ಬಹು ಅಂತ ಬಗಳುತ್ತಾ? ಕಳ್ಳ ಯಾರು ಕಳ್ಳ? ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ. ಏಯ್! ಸಾಯಿಸ್ಬಿಡ್ತೀನಿ, ಕಳ್ಳ ಯಾವ ಅಂತ ಹೇಳಿದ್ರೆ ಸರ್ ನಂಗೆ ಹೊಡಿಬಾರ್ದು, ನನ್ಗೊಂದು ಪ್ರಾಬ್ಲಮ್ ಇದೆ. ಏನ್ ಮಾತಾಡಕಲ್ವಾ? ಅಲ್ಲ, ನಾನ್ ಮಾತಾಡ್ಬೇಕಾದ್ರೆ ಸೆಂಟ್ರಲ್ ಯಾರಾದ್ರೂ ಮಾತಾಡಿದ್ರೆ ಮತ್ತೆ ಫಸ್ಟ್ ಇಂದ ಶುರು ಮಾಡ್ತೇನೆ. ಈ ರೋಗ ಬೇರೆ ಇದೆಯಾ ನೋಡಿ. ಯಾರು ಮಾತಾಡ್ಬೇಡಿ, ಡಿಸ್ಟರ್ಬ್ ಮಾಡಿದ್ರೆ ಫಸ್ಟ್ ಇಂದ ಹೇಳ್ತಾನಂತೆ. ಮಾತಾಡ್ಬೇಡಿ, ಓಕೆನಾ? ಏಯ್ ಮಾತಾಡ್ಬೇಡಿ ಕಣ್ರೋ. ಮಾತಾಡಲ್ಲ. ಏರಣ್ಣ ಯಾರು ಕದ್ದಿರೋದು? ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಎದ್ದು ನಲ್ಲಿ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋದೆ. ಏ, ನಲ್ಲಿ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋಗುದು. ಅಲ್ಲಿ ನಲ್ಲಿ ಆಫ್ ಮಾಡ್ಬೇಕು ತಾನೆ? ಯಾರು ನಿಮ್ಮ ಅಪ್ಪ ಬಂದು ಆಫ್ ಮಾಡ್ತಾನ? ನಲ್ಲಿ ಆಫ್ ಮಾಡಿದ್ಯಾ? ನಲ್ಲಿ ಆಫ್ ಮಾಡಿದ್ದೇನೆ. ಬೆಳಿಗ್ಗೆ 6 ಗಂಟೆಗೆ ಅಯ್ಯೋ ನಿನ್ನ ಬಾಯಿ ಮಣ್ಣಾಕ. ಅವನಲ್ಲಿ ನಾನು ಆಫ್ ಮಾಡ್ಲಿ, ಆಫ್ ಮಾಡ್ಲಿ. ಸುಮ್ಮನೆ ಕಣ್ರಿ, ಈಗ ತಾನೇ ಹೇಳ್ದ ಮಧ್ಯದಲ್ಲಿ ಯಾರು ಡಿಸ್ಟರ್ಬ್ ಆಗಬೇಡಿ ಅಂತ. ಆಯ್ತು, ಮರ್ತೋಯ್ತು. ಆಯ್ತು, ಮಾತಾಡಲ್ಲ. ನಲ್ಲಿ ಆಫ್ ಮಾಡಾಯ್ತು, ಮುಂದೆ ಹೋದ್ನಲ್ಲ. ನೆಕ್ಸ್ಟ್ ಏನಾಯ್ತು? ಕಳ್ಳ ಎಲ್ಲಿ ಸಿಕ್ತಾ? ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಎದ್ದು ನಲ್ಲಿ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋದೆ. ಸೀದಾ ಹೋದವನು ಆಫೀಸ್ಗೆ ಅಂತ ರೆಡಿಯಾಗಿ ಹೋಗ್ತಿದ್ದೇನೆ ಸರ್. ಮುಂದೆ ಒಂದು ಸೀರೆ ಅಂಗಡಿ. 100 ರೂಪಾಯಿಗೆ 4 ಸೀರೆ. 100 ರೂಪಾಯಿಗೆ 4 ಸೀರೆನಾ? ಅಕ್ಕ, 100 ರೂಪಾಯಿ 4 ಸೀರೆ ಅಂತೆ. ಯವ್ವ, ಯಾವ ಆಫರ್ ಯಾವಾಗ ಬಿಟ್ಟಿದ್ರು ಅಕ್ಕ? 100 ರೂಪಾಯಿ 4 ಸೀರೆ ಅಂತ ಕಣ ಅಕ್ಕ. 100 ರೂಪಾಯಿ. ಗಂಡಸ್ರಿಗೂ ಸೀರೆ ಅಂಗಡಿಗೂ ಆಗ ಬರಲ್ಲ. ನೀನ್ ಸೀರೆ ಅಂಗಡಿ ದಾಟಿ ಮುಂದೋಗ್ಬೇಕು, ಓಕೆನಾ? ದಯವಿಟ್ಟು. ಬೆಳಿಗ್ಗೆ 6 ಗಂಟೆಗೆ ಅಯ್ಯೋ, ನಿನ್ನ ಸೀರೆ ಅಂಗಡಿಗೆ ಸಾಯಿಸ್ಕೊಡ್ತೀನಿ. ನಿಂಗೆ ಸೀರೆ ತಗೊಂಡು ಇದನ್ನ ಹುಡ್ಕೊಂಡು ಸಾಯು. ಏನ್ ಸೀರೆನ ಕಣ್ಣಲ್ಲೇ ನೋಡ್ದಕ್ಕೆ ಮಾಡ್ತೀನಿ. ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಅಣ್ಣ ದಯವಿಟ್ಟು ಕೋಡಿನೊಂದು ತರಬೇಡ, ಓಕೆನಾ? ಯಪ್ಪ. ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಎದ್ದು ನಲ್ಲಿ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋದೆ. ಸೀದಾ ಹೋಗಿ ಆಫೀಸ್ ರೆಡಿಯಾಗಿ ಈಗ ಹೋಗ್ತೇನೆ. ಒಂದು ಸೀರೆ ಅಂಗಡಿ. 100 ರೂಪಾಯಿಗೆ 4 ಸೀರೆ. ಸೀರೆ ಬೇಡಂತ ಸೀದಾ ಮುಂದೆ ಹೋಗ್ತೇನೆ ಸರ್. ಮುಂದೆ ಹೋಗ್ಬೇಕಾದ್ರೆ ಒಂದು ಆಟೋದಲ್ಲಿ 4 ಜನ ಕಳ್ಳರು. ಅವರು ಕುಡಿಯಲ್ಲ. ಮುದ್ದೆ ಮಾಡ್ಲಿಕ್ಕೆ ಬರಲ್ಲ. ಏನು ಕನ್ನಡ ಹಾಕಲಿಲ್ಲ. ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಜಿಮ್ಗೆ ಹೋಗ್ತಿದ್ದೀರ ಅವನು? 1-2 ಮಾಡ್ತಿದ್ರೇನು? 4 ರೂಪಾಯಿ. ರಿಕ್ಷಾ ಬಾಡಿಗೆ 40. ಹಂಗ್ ಮಾಡ್ಬೇಡಿ, ಬಾಟ್ಲಿ ಹೊಡೆದೋಗತ್ತೆ. ಸರಿ. ಮತ್ತೆ ಆಟೋದಲ್ಲಿ ಸೀದಾ ಮುಂದೆ ಹೋಗ್ತಿದ್ದಾರೆ ಸರ್. ಆಟೋದಲ್ಲಿ ಒಂದು ಸಾಂಗ್ ಬರ್ತಾ ಉಂಟು. ಸುಂಟರ ಗಾಳಿ ಹಚ್ಚುತ್ತೈತೆ ಮೈಯೆಲ್ಲ ರಂಗೋಲಿ ಹಚ್ಚುತ್ತೈತೆ ಮೈಯೆಲ್ಲ. ಬೆಳಿಗ್ಗೆ 6 ಗಂಟೆಗೆ ನಿಮ್ ಬಾಯಿಗೆ ಬಂದ 6 ಗಂಟೆಗೆ ಯಾವ ಚುತ್ತೈತೆ? ಅದು ಎಲ್ಲ ಚುತ್ತೈತೆ. ನೋಡಿ ಬರ್ತೀನಿ, ಬಚ್ಚು ಬಾಯ್. ಹತ್ತಿರದಿಂದ ಅವಳು ನೋಡಕ್ಕಾಗಲ್ಲ. ಹೇಳಯ್ಯ ನೀನು. ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಎದ್ದು ನಲ್ಲಿ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋದೆ. ಸೀದಾ ಆಫೀಸ್ಗೆ ರೆಡಿ ಹೋಗ್ತೇನೆ. ಒಂದು ಸೀರೆ ಅಂಗಡಿ ಮೇಲೆ 100 ರೂಪಾಯಿಗೆ 4 ಸೀರೆ.
ಸೀರೆ ಬಿಡುತ್ತೆ ಸೀದಾ ಡೈರೆಕ್ಟ್ ಮುಂದೆ ಹೋಗ್ಬೇಕಾದ್ರೆ ಆಟೋದಲ್ಲಿ 4 ಜನ ಕಳ್ರು. ಶೇಕ್ ಮಾಡಬೇಡಿ, ನೊರೆ ಹೋಗಿ ಚೆಲ್ಲತ್ತೆ. ಏನಿಲ್ಲ